ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಆಪರೇಷನ್ ಸಿಂಧೂರಕ್ಕೆ ಸಾಥ್ ಕೊಟ್ಟಿತ್ತು ಇಸ್ರೋ. ಭಾರತೀಯ ಸೇನೆಗೆ ಉಗ್ರರಿದ್ದಂತಹ ಸುಳಿವನ್ನ ಕೊಟ್ಟಿದ್ದು ನಮ್ಮ ಇಸ್ರೋ. ಉಗ್ರರ ನೆಲೆ, ಲಾಂಚ್ ಪ್ಯಾಡ್ಗಳ ಚಿತ್ರವನ್ನ ಕಳಿಸಿ ಸೇನೆಗೆ ನೆರವು ಕೊಟ್ಟಿದೆ. ಆ ಉಗ್ರರ ಫೋಟೋ, ವಿಡಿಯೋ ಸೆರೆ ಹಿಡಿದಿತ್ತು 10 ಸ್ಯಾಟಲೈಟ್. ಇಸ್ರೋದ 10 ಸ್ಯಾಟಲೈಟ್ಗಳಿಂದ ಕಾರ್ಯಾಚರಣೆ. ಬೆಂಗಳೂರಿನ ಇಸ್ರೋ ಕೇಂದ್ರ ಕಚೇರಿಯಿಂದಲೇ ನಿಗಾ ಇರಿಸಲಾಗಿತ್ತು. ಇದು ಬಹಳ ಪ್ರಮುಖವಾಗಿ ಸಹಾಯಕ ಆಯಿತು. ಗುರಿಯಿಟ್ಟು ಆ ಉಗ್ರ ನೆಲೆಗಳನ್ನ ಹೊಡೆದುರುಳಿಸೋದಕ್ಕೆ ಸೇನೆಗೆ. ಭಾರತೀಯ ಸೇನೆಗೆ ಉಗ್ರರ ಸುಳಿವು ಕೊಟ್ಟಿದ್ದು ನಮ್ಮ ಇಸ್ರೋ. ಬೆಂಗಳೂರಿನ ಇಸ್ರೋ ಕೇಂದ್ರ ಕಚೇರಿಯಿಂದ ನಿಗಾ ಇಡಲಾಯಿತು. ಉಗ್ರರ ನೆಲೆ, ಉಗ್ರರ ಲಾಂಚ್ ಪ್ಯಾಡ್ಗಳ ಚಿತ್ರವನ್ನ ಕಳಿಸಲಾಯಿತು. ಆ ಫೋಟೋ ಮತ್ತು ವಿಡಿಯೋವನ್ನ ಸ್ಯಾಟಲೈಟ್ಗಳು ಸೆರೆ ಹಿಡಿದವು. ಅದರ ನೆರವಿನಿಂದ ಪ್ರಿಸಿಷನ್ ಅಟ್ಯಾಕ್ಗಳನ್ನು ಮಾಡೋದಕ್ಕೆ ಸೇನೆಗೆ ಸಾಧ್ಯ ಆಯಿತು. ಹಾಗಾಗಿ ಯಾವ ರೀತಿಯಲ್ಲಿ ಇಸ್ರೋ ಸಹಾಯವನ್ನು ಮಾಡ್ತು ಆಪರೇಷನ್ ಸಿಂಧೂರಕ್ಕೆ, ಅದರ ಬಗ್ಗೆ ಡೀಟೇಲ್ಸ್ ಅನ್ನು ನಿಮ್ಮ ಎದುರಿಗಿಡ್ತಾ ಇದ್ದೀವಿ. ಭಾರತೀಯ ಸೇನೆಗೆ ನೀಲನಕ್ಷೆಯನ್ನು ರವಾನಿಸುತ್ತೆ ಇಸ್ರೋ. ಅಂದ್ರೆ ಪಾಕ್ನ ಏರ್ ಡಿಫೆನ್ಸ್ಗಳು ಆಕ್ಟಿವ್ ಆಗಿದ್ದಾವೋ ಇಲ್ವೋ, ಶತ್ರುಗಳ ಚಲನವಲನ ಹೇಗಿದೆ, ಆ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಇಸ್ರೋ ರವಾನಿಸಿತು. ಪಾಕಿಸ್ತಾನದ ಡ್ರೋನ್ ಹಾರಾಟದ ಬಗ್ಗೆ ಕೂಡ ಇಸ್ರೋ ಸುಳಿವನ್ನ ಕೊಡ್ತು. ಪಾಕ್ನ ಡ್ರೋನ್ ಮತ್ತು ಕ್ಷಿಪಣಿಗಳನ್ನು ನೆಲಕ್ಕೆ ಬಂದು ಅಪ್ಪಳಿಸುವ ಮುನ್ನ ಹೊಡೆದುರುಳಿಸೋದಕ್ಕೆ ಸೇನೆಗೆ ಸಹಾಯ ಮಾಡಿದ್ದೇ ಇಸ್ರೋದ ಈ ನೀಲನಕ್ಷೆ ಮತ್ತು ಫೋಟೋಗಳು, ವಿಡಿಯೋಗಳು ಇಸ್ರೋ ಕೊಟ್ಟಂತಹ ಬಹಳ ಮಹತ್ವಪೂರ್ಣ ಮಾಹಿತಿ. ಉಗ್ರ ನೆಲೆಗಳನ್ನ, ಉಗ್ರ ಅಡಗುತಾಣಗಳನ್ನ ಇವೆಲ್ಲವನ್ನ ಕೂಡ ಗುರಿಯಿಟ್ಟು ಸೇನೆ ಉಡಾಯಿಸೋದಕ್ಕೆ ಸಾಧ್ಯ ಆಗಿದ್ದೆ ಗಡಿಭಾಗದಲ್ಲಿ ಇಸ್ರೋ ಉಪಗ್ರಹಗಳಿಂದ 24/7 ನಿಗಾ ಇರಿಸಿದಂತಹ ಹಿನ್ನೆಲೆಯಲ್ಲಿ. ಇಸ್ರೋ ಚೇರ್ಮನ್ ಡಾಕ್ಟರ್ ವಿ ನಾರಾಯಣ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇಸ್ರೋದ ಕಾಟೋಸ್ಯಾಟ್ ಉಪಗ್ರಹದಿಂದ ಹದ್ದಿನ ಕಣ್ಣಿಡಲಾಗಿದೆ. 0.6 ಮೀಟರ್ನಿಂದ 0.35 ಮೀಟರ್ ವರೆಗೆ ಚಿತ್ರ ಸೆರೆ ಹಿಡಿಯಲಾಗಿದ್ದು, ಶಸ್ತ್ರಾಸ್ತ್ರ ಡಿಪೋಗಳು, ರಡಾರ್ ಕೇಂದ್ರ, ಉಗ್ರರ ನೆಲೆ, ಪಾಕಿಸ್ತಾನ ಸೇನೆಯ ಚಲನವಲನ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಸೇನೆಗೆ ರವಾನಿಸಿತು ಇಸ್ರೋ. ಭಾರತೀಯ ಸೇನೆಗೆ ಫೋಟೋ, ವಿಡಿಯೋವನ್ನ ಇಸ್ರೋ ಕಳಿಸಿದ್ದು. ಇಸ್ರೋ ನೆರವಿನಿಂದಲೂ ಕೂಡ ಸೇನಾಪಡೆಯ ಮೆಗಾ ಆಪರೇಷನ್ ಸಕ್ಸಸ್ ಆದದ್ದು.